ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಸುಮಾರು ಜನಕ್ಕೆ ಈ ಕ್ವೆಶ್ಚನ್ ಇತ್ತು, ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು. ಸ್ಕೂಲ್ ಕೂಡ ಶುರು ಆಗೋಯ್ತು ಆಲ್ಮೋಸ್ಟ್ ಎಲ್ಲರಿಗೂ. ಸೊ ಸ್ಕೂಲ್ ಆಗಿರ್ಬೋದು, ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಸೆಲ್ಫ್ ಸ್ಟಡಿ ಟೈಮು ಎಲ್ಲ ಹೇಗೆ ಮ್ಯಾನೇಜ್ ಮಾಡೋದು, ಬರೀ 24 ಅವರ್ಸ್ ಇದೆ ಅಂತ ಸುಮಾರು ಜನಕ್ಕೆ ಕ್ವೆಶ್ಚನ್ ಇತ್ತು. ಸೊ ಹಾಗಾಗಿ ನಾನು ಇವತ್ತು ಈ ಕ್ಲಾಸ್ನ ಮೂಲಕ ಎಲ್ಲರಿಗೂ 24 ಅವರ್ಸೇ ಇರೋದು, ಯಾರಿಗೂ ಏನು ಜಾಸ್ತಿ ಇಲ್ಲ, 1 ಅವರ್ ಜಾಸ್ತಿ ಇಲ್ಲ, ಒಂದು ಕ್ಷಣನೂ ಜಾಸ್ತಿ ಇಲ್ಲ. ಆ 24 ಅವರ್ಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಏನಾದರೂ ಒಂದು ಸೊಲ್ಯೂಷನ್ ಹುಡ್ಕೋದಕ್ಕಿಂತ ಮುಂಚೆ ಪ್ರಾಬ್ಲಮ್ ಏನು ಅಂತ ತಿಳ್ಕೊಬೇಕು ಮಕ್ಕಳೇ, ಆಯಿತಾ. ಸೊ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇವತ್ತು ಎಲ್ಲರೂ ಹೇಳ್ತಾ ಇರೋ ಅಂಥದ್ದು, ಐ ಡೋಂಟ್ ಹ್ಯಾವ್ ಟೈಮ್, ನನಗೆ ಟೈಮೇ ಸಾಕಾಗ್ತಾ ಇಲ್ಲ. ಸ್ಕೂಲಿಗೆ ಹೋಗಿ ಬರಬೇಕು, ಹೋಮ್ವರ್ಕ್ ಮಾಡಬೇಕು, ಆಮೇಲೆ ಟ್ಯೂಷನ್ಸ್ಗೆ ಹೋಗಬೇಕು, ಆನ್ಲೈನ್ ಕ್ಲಾಸಸ್ ಇದೆ, ಸೆಲ್ಫ್ ಸ್ಟಡಿ ಟೈಮು, ತಿನ್ನೋದು ಯಾವಾಗ, ಮಲ್ಗೋದು ಯಾವಾಗ, ಆಡೋದು ಯಾವಾಗ. ಸೊ ಬೇಸಿಕಲಿ ಟೈಮೇ ಇಲ್ಲ ಅನ್ನೋದೇ ದೊಡ್ಡ ಪ್ರಾಬ್ಲಮ್, ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿದೆ. ಬಟ್ ರಿಯಾಲಿಟಿ ಏನಪ್ಪ ಅಂತಂದರೆ, ಟೈಮ್ ಇಸ್ ಇನ್ ದ ಪ್ರಾಬ್ಲಮ್ ಆ್ಯಟ್ ಆಲ್. ನಿಮ್ಮ ಸಮಸ್ಯೆ ಆ್ಯಕ್ಚುಲಿ ಟೈಮ್ ಅಲ್ಲ, ಸಮಯ ಅಲ್ಲ, ಬೇರೆದೇ ಪ್ರಾಬ್ಲಮ್ಸ್ ಇದೆ. ಅದೇನು ಅಂತ ಇವಾಗ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ನೀವು ಕೂಡ ಎಸ್ ಮ್ಯಾಮ್ ಇದೇ ನಮ್ಮ ಪ್ರಾಬ್ಲಮ್ ಅಂತ ಹೇಳ್ತೀರಾ. ಸ್ಕೂಲ್ ಟೇಕ್ಸ್ ಟೂ ಮಚ್ ಟೈಮ್ ಅಂತ ಒಂದು ಕಂಪ್ಲೇಂಟ್ ಮಾಡ್ತೀರಾ. ಸ್ಕೂಲ್ಗೆ ಹೋಗಿ ಬರೋದೇ ಬೆಳಗ್ಗೆ 8 ಗಂಟೆಗೆ ಬಿಟ್ಟರೆ 5 ಗಂಟೆಗೆ ಬರ್ತೀನಿ ನಾನು, ಅಲ್ಲೇ ನನಗೆ ಫುಲ್ ಸುಸ್ತಾಗೋಗುತ್ತೆ, ಎನರ್ಜಿನೇ ಇರೋದಿಲ್ಲ ಅನ್ನೋದು ಒಂದು ಪ್ರಾಬ್ಲಮ್ಮು. ಹೋಮ್ವರ್ಕ್ ಎಷ್ಟು ಬರೆದ್ರೂ ಮುಗಿಯೋದಿಲ್ಲ, ಅದೊಂದು ಪ್ರಾಬ್ಲಮ್ಮು. ನೆಕ್ಸ್ಟ್, ಆನ್ಲೈನ್ ಕ್ಲಾಸಸ್ ಟೇಕ್ ಎಕ್ಸ್ಟ್ರಾ ಟೈಮ್. ಎಷ್ಟು ಕ್ಲಾಸಸ್ ತೊಗೋತಾರೆ ಪರೀಕ್ಷೆಯಲ್ಲಿ, ಏನು ಮಾಡೋದು ಅನ್ನೋ ಒಂದು ಪ್ರಾಬ್ಲಮ್ಮು. ಅದಾದಮೇಲೆ ಸೆಲ್ಫ್ ಸ್ಟಡಿ ಫೀಲ್ಸ್ ಇಂಪಾಸಿಬಲ್. ನನಗೆ ಅಂತ ನಾನು ಟೈಮ್ ಕೊಟ್ಟು ಏನಾದರೂ ಓದಬೇಕಂದ್ರೆ ಡೆಫಿನೆಟ್ಲಿ ಆಗೋದಿಲ್ಲ, ಅದೊಂದು ಪ್ರಾಬ್ಲಮ್. ದೇರ್ ಇಸ್ ನೋ ಬ್ಯಾಲೆನ್ಸ್ ಆ್ಯಟ್ ಆಲ್. ಬ್ಯಾಲೆನ್ಸ್ ಮಾಡೋ ಒಂದು ಪರಿಸ್ಥಿತಿನೇ ಇಲ್ಲ, ಬಿಕಾಸ್ ಟೈಮೇ ಇಲ್ಲ ಅನ್ನೋದು ಇನ್ನೊಂದು ಪ್ರಾಬ್ಲಮ್. ಸೊ ಸ್ಕೂಲ್ ಟೇಕ್ಸ್ ಟು ಮಚ್ ಟೈಮ್, ಹೋಮ್ವರ್ಕು, ಆನ್ಲೈನ್ ಕ್ಲಾಸಸ್ಸು, ಸೆಲ್ಫ್ ಸ್ಟಡಿ ಬ್ಯಾಲೆನ್ಸಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಇದೆಲ್ಲ ಬೇಸಿಕಲಿ ನೀವು ಹೇಳೋ ಅಂಥದ್ದು, ಹೌದಾ ಅಲ್ಲ? ಡು ಯು ಅಗ್ರಿ? ಎಸ್. ಸೊ ದ ಟ್ರುತ್ ಅಬೌಟ್ ಟೈಮ್ ಇಸ್ 24 hours, ಸೇಮ್ ಫಾರ್ ಎವ್ರಿ ಒನ್. ಟಾಪರ್ ಆಗಿರಲಿ, ಆವ್ರೇಜ್ ಸ್ಟೂಡೆಂಟ್ ಆಗಿರಲಿ, ಎಂಥ ಬ್ಯುಸಿ ಮನುಷ್ಯನೇ ಆಗಿರಲಿ, ಎಂಥ ಬ್ಯುಸಿ ಸ್ಟೂಡೆಂಟ್ ಆಗಿರಲಿ, ಎಲ್ಲರಿಗೂ ಇರೋ ಅಂಥದ್ದು 24 ಗಂಟೆ ಮಾತ್ರ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದೆ ಅಲ್ಲ, ಯಾರಿಗೂ ಒಂದು ಕ್ಷಣ, ಒಂದು ಸೆಕೆಂಡ್ ಕೂಡ ಟೈಮ್ ಎಕ್ಸ್ಟ್ರಾ ಇಲ್ಲ. ಬಟ್ ಈ ಒಂದು 24 ಗಂಟೆನ ನೀವು ಹೇಗೆ ಉಪಯೋಗಿಸ್ಕೋತೀರಾ ಅನ್ನೋದೇ ಮ್ಯಾಟರ್ ಆಗುತ್ತೆ, ಆಯಿತಾ. ಸೊ ದ ಡಿಫ್ರೆನ್ಸ್ ಇಸ್ ಹೌ ದೋಸ್ 24 hours ಆರ್ ಯೂಸ್ಡ್. ಡಿಫ್ರೆನ್ಸ್ ಏನು? ಒಬ್ಬ ಆವ್ರೇಜ್ ಸ್ಟೂಡೆಂಟ್, ಆಯಿತಾ, ಟಾಪರ್ ಆಗಬೇಕು ಅಂತಂದರೆ 24 ಅವರ್ಸ್ನ ಹೇಗೆ ಉಪಯೋಗಿಸ್ಕೋಬೇಕು. ಒಬ್ಬ ಬ್ಯುಸಿ ಸ್ಟೂಡೆಂಟು ಟಾಪರ್ ಆಗಬೇಕಂತಂದರೆ 24 ಅವರ್ಸ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರಬೇಕು, ಆಯಿತಾ. ಸೊ ಆ ಡಿಫ್ರೆನ್ಸ್ ಏನಿದೆ, ಟಾಪರ್ ಏನು ಮಾಡ್ತಾಯಿದ್ದಾನೆ, ನಾನೇನು ಮಾಡ್ತಾಯಿದ್ದೀನಿ, ಸೊ ಆ ಡಿಫ್ರೆನ್ಸ್ ನೀವು ಗೊತ್ತು ಮಾಡ್ಕೊಂಬಿಟ್ರೆ ದ್ಯಾಟ್ಸ್ ಮೋರ್ ದೆನ್ ಎನಫ್, ಆಯಿತಾ. ಸೊ ವೇರ್ ಟೈಮ್ ಗೆಟ್ಸ್ ಲಾಸ್ಟ್, ಸ್ಟೂಡೆಂಟ್ ಯೂಶಲಿ ಲೂಸ್ ಟೈಮ್ ಇನ್. ಇಷ್ಟೊಂದು ಪ್ರಾಬ್ಲಮ್ಸ್ ನಾನು ಹಾಕಿದ್ದೀನಿ, ಇದರಲ್ಲಿ ಯಾವುದಾದ್ರೂ ತಪ್ಪ ಹೇಳಿ. ನೋಡಿ, ಯಾವುದಾದ್ರೂ ತಪ್ಪಿದೆಯಾ ಇದರಲ್ಲಿ? ನನ್ನ ಪ್ರಕಾರ ಡೆಫಿನೆಟ್ಲಿ ಇಲ್ಲ. ಸೊ ಎಂಡ್ಲೆಸ್ ಸ್ಕ್ರೋಲಿಂಗ್, ಒಂದು ರೀಲ್ ನೋಡೋಣ, 2 ರೀಲ್ ನೋಡೋಣ ಅಂತ ಅದು 40-30 ರೀಲ್ ಆಗಿಬಿಡುತ್ತೆ, ಆಯಿತಾ. ಇಟ್ ಗನ್ ಗೋ ಅಪ್ ಟಿಲ್ ಹಂಡ್ರೆಡ್ಸ್. ಅದೊಂದು ಪ್ರಾಬ್ಲಮ್ಮು. ರ್ಯಾಂಡಮ್ ಯೂಟ್ಯೂಬ್ ವೀಡಿಯೋಸ್, ಇವಾಗ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋನೇ ನೋಡ್ತೀರಾ, ಯಾವುದೋ ಒಂದು ಪಾಪಪ್ ಆಗುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡೋ ಅಂಥದ್ದು. ಆ ವಿಡಿಯೋ ನೋಡಬೇಕಾದ್ರೆ ಇನ್ನೊಂದು ವೀಡಿಯೋ ನೋಡೋ ಅಂಥದ್ದು. ಸೊ ಈ ಥರ ಸ್ಕಿಪ್ ಮಾಡ್ತಾ ಇರ್ತೀರಾ, ಜಂಪ್ ಮಾಡ್ತಾ ಇರ್ತೀರಾ, ವಿಡಿಯೋ ಟು ವಿಡಿಯೋ. ಸೊ ದಟ್ ವಿಲ್ ಬಿಕಮ್ ಹಂಡ್ರೆಡ್ಸ್ ಆಫ್ ವಿಡಿಯೋ. ಇವಾಗ ಬರೀ ನನ್ನ ವಿಡಿಯೋ ನೋಡಬೇಕು ಅಂತ ಬಂದಿರ್ತೀರಾ, ಬಟ್ ಎಷ್ಟೊಂದು ವೀಡಿಯೋಸ್ ನೋಡ್ತೀರಾ, ಆಯಿತಾ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಅನ್ಪ್ಲ್ಯಾನ್ ಬ್ರೇಕ್ಸ್, ಆಯಿತಾ. ಒಂದು ಟೈಮ್ ಟೇಬಲ್ ಅಂತ ನಾವು ಹೇಳ್ತೀವಲ್ಲ, ಟೈಮ್ ಟೇಬಲ್ ಮಾಡಿ, ಒಂದು ವೇಳಾಪಟ್ಟಿ ಮಾಡಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇದಕ್ಕೆ. ಆ ಟೈಮ್ ಟೇಬಲಲ್ಲಿ ಯಾವಾಗಿಂದ ಯಾವಾಗ ಬ್ರೇಕ್ ತೊಗೋಬೇಕಂತನೂ ಬರ್ಕೋಬೇಕು ಅವಾಗ, ಆ್ಯಂಡ್ ಅದನ್ನು ಫಾಲೋ ಮಾಡಬೇಕು, ಅದೊಂದು ರೊಟೀನ್ ಆಗಿಬಿಡುತ್ತೆ. ಇಲ್ಲ ಯಾವಾಗಂದರೆ ಆವಾಗ ನನಗೆ ಸುಸ್ತಾಯಿತು, ಸಾಕಾಯಿತು ಅಂತ ಎದ್ದೆದ್ದು ಹೋಗ್ತಾಯಿದ್ರೆ ದಟ್ಸ್ ಆಲ್ಸೋ ಅನದರ್ ಪ್ರಾಬ್ಲಮ್. ಫೋನ್ ಡಿಸ್ಟ್ರಾಕ್ಷನ್ಸ್, ಸೊ ಇಟ್ಸ್ ದ ಸೇಮ್ ಥಿಂಗ್. ಎಂಡ್ಲೆಸ್ ಸ್ಕ್ರೋಲಿಂಗು, ರ್ಯಾಂಡಮ್ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡೋವಂಥದ್ದು, ಸೇಯಿಂಗ್ ಐ ವಿಲ್ ಸ್ಟಾರ್ಟ್ ಲೇಟರ್. ಇದಂತೂ ಮೆಜಾರಿಟಿ ಆಫ್ ದ ಟೈಮ್ಸ್ ಮಾಡೋವಂಥದ್ದು, ಆಲ್ಮೋಸ್ಟ್ ಎಲ್ಲರೂ ಮಾಡೋವಂಥದ್ದು, ನಾನು ಕೂಡ ಮಾಡೋವಂಥದ್ದು. ಬಟ್ ಇದನ್ನು ಸ್ಕಿಪ್ ಮಾಡಲೇಬೇಕು. ನಾಳೆ ಮಾಡೋಣ, ಇಲ್ಲ ನಾಳೆ ಮಾಡೋಣ, ಇನ್ನೇನು ಟೆಸ್ಟ್ ಬಂತಲ್ಲ ಟೆಸ್ಟಿಗೆ ಮಾಡೋಣ, ಟೆಸ್ಟ್ ಟೈಮಲ್ಲಿ ಮಾಡೋಣ, ಎಕ್ಸಾಮ್ಗೆ ಒಂದೇ ಸರಿ ಓದ್ಕೊಳ್ಳೋಣ. ಸೊ ಆ ಥರ ಪ್ರೊಕ್ರಾಸ್ಟಿನೇಷನ್ ಅಂತ ನಾವೇನು ಹೇಳ್ತೀವಿ, ನಾಳೆ 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 ನಾಳೆ, ಅದನ್ನು ಫಸ್ಟು ಅವಾಯ್ಡ್ ಮಾಡಬೇಕು,
ಆಯಿತಾ? ಸೊ ಇಲ್ಲಿ ಬೇಸಿಕಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನೀವು, ಅದಕ್ಕೆ ನಿಮಗೆ 24 ಗಂಟೆ ಸಾಕಾಗ್ತಾ ಇಲ್ಲ. ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ that is more than enough. So 5 minutes into many times becomes hours wasted. ಆಯಿತಾ? 5 ನಿಮಿಷ ಫೋನ್ ಇಟ್ಕೊತೀನಮ್ಮ, 5 ನಿಮಿಷ ಸಾಕಮ್ಮ, 5 ನಿಮಿಷ ಹೊರಗಡೆ ಹೋಗಿ ಬರ್ತೀನಮ್ಮ ಅಂತ ಹೇಳ್ತೀರಲ್ಲ, ದಟ್ 5 ನಿಮಿಷ ವಿಲ್ ಬಿಕಮ್ 1-2 hours ಅಷ್ಟೇ. ಸೊ ಆ ಕೆಲಸನ ಮಾಡೋದಕ್ಕೆ ಹೋಗಬೇಡಿ. ಸೊ ಸ್ಕೂಲ್ ಇಸ್ ನಾಟ್ ದ ಹೋಲ್ ಡೇ. ಒಪ್ಕೋತೀರಾ? 7ರಿಂದ 8 ಅವರ್ ಇರುತ್ತೆ ಸ್ಕೂಲ್, ಹೌದಾ ಅಲ್ವಾ? ಅಷ್ಟೇ, ಯಾರಿಗಾದರೂ ಅಷ್ಟೇ ಇರೋದು. ಆಯಿತಾ? 7ರಿಂದ 8 ಅವರ್ ನಿದ್ದೆಗೆ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಇನ್ನೂ ಆಲ್ಮೋಸ್ಟ್ 10 ಅವರ್ಸ್ ನಿಮ್ಮ ಹತ್ರ ಇದೆ. 8 to 10 ಅವರ್ಸ್ ನಿಮ್ಮ ಕೈಯಲ್ಲಿದೆ. ಸೊ ಈ 8 to 10 ಅವರ್ಸ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ನಾನು ಇವಾಗ ಹೇಳ್ಕೊಡ್ತಾ ಹೋಗ್ತೀನಿ. ಆಯಿತಾ? ಸೊ ಇಷ್ಟು ಅವರ್ಸ್ ಇನ್ನೂ ಅವೈಲೇಬಲ್ ಇದೆ ನಿಮಗೆ. ಸೊ ವೇರ್ ಡಸ್ ದ್ಯಾಟ್ ಟೈಮ್ ಗೋ ಅನ್ನೋದು ನೀವು ಕ್ವೆಶ್ಚನ್ ಮಾಡಬೇಕು. ಇನ್ನೂ ಇಷ್ಟು ಅವರ್ ಟೈಮ್ ಇದೆ, 8ರಿಂದ 10 ಅವರ್ ಇದೆ, ಆದರೂ ನನ್ನ ಕೈಯಲ್ಲಿ ಓದೋಕ್ಕಾಗ್ತಾ ಇಲ್ಲ. ಸೊ ಎಲ್ಲಿ ತಪ್ಪಾಗ್ತಾ ಇದೆ? ಫೋನ್ ಇಟ್ಕೊಂಡಿದ್ದೀರಾ, ಯಾವಾಗಂದರೆ ಆವಾಗ ಹೊರಗಡೆ ಹೋಗ್ತಾ ಇದ್ದೀರಾ, ಯಾವಾಗಂದರೆ ಆವಾಗ ಬ್ರೇಕ್ಸ್ ತೊಗೋತಾ ಇದ್ದೀರಾ, ಯಾವಾಗಂದರೆ ಆವಾಗ ನಿಮ್ಗೆ ಸುಮ್ಮನೆ ಸುಸ್ತಾಗ್ತಾ ಇದೆ. ಸೊ ಇಲ್ಲಿ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರೋದು. ಸೊ ಆ ಒಂದು ಈ ಅವೈಲಬಿಲಿಟಿ ಏನಿದೆ, ಈ ಟೈಮ್ನ ಅವೈಲಬಿಲಿಟಿನ ಇಟ್ಕೊಂಡು ನಾನು ನಿಮಗೆ ಸ್ಯೂಟಬಲ್ ಟೈಮ್ ಟೇಬಲ್ನ ಕೊಟ್ಟಿದ್ದೆ. ಒಂದು ಲೈಕ್ ಡೈಲಿ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಆಫ್ಟರ್ ಸ್ಕೂಲ್ ರೂಟೀನ್ ಇದನ್ನು ಫಾಲೋ ಮಾಡಿ ಸೆಟ್ ಆಗುತ್ತೆ. ಆಯಿತಾ? ಸೊ ಸ್ಕೂಲಿಂದ ಬಂದಿದ ತಕ್ಷಣ ಬುಕ್ ತೆಗೆದು ಓದಿ ಅಂತ ಯಾರೂ ಹೇಳ್ತಾ ಇಲ್ಲ ಮಕ್ಕಳೇ. ನಿಮಗೆ 30 to 45 minutes ರೆಸ್ಟ್ ತೊಗೊಳ್ಳಿ. ದಟ್ ಈಸ್ ಮಚ್ 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 ನೀಡೆಡ್. ಅಲ್ಲಿಂದ ಎಕ್ಸಾಸ್ಟ್ ಆಗಿ ಬಂದಿರ್ತೀರ, ಮತ್ತೆ ಬುಕ್ ತೆಗೆದು ಸುಮ್ಮನೆ ಫ್ರೆಶ್ನೆಸ್ಸೇ ಇಲ್ದಿರ ಓದ್ಕೊಳ್ಳಿ ಕೂತ್ಕೊಂಡು ಅಂತ ನಾನಂತೂ ಹೇಳೋದಿಲ್ಲ. ಮೈಂಡು ಕೂಡ ಸ್ವಲ್ಪ ರಿಫ್ರೆಶ್ಮೆಂಟ್ ಅನ್ನೋದು ಬೇಕು. ಡೆಫಿನೆಟ್ಲಿ 30 to 45 minutes ನೀವೇನು ಮಾಡಬೇಕು? ರೆಸ್ಟ್ ಮಾಡಬೇಕು. ಅದಾದಮೇಲೆ 2 hours ಫಾರ್ ಹೋಮ್ ವರ್ಕ್, ಸ್ಕೂಲ್ ವರ್ಕ್ ಅಂತ ಇಟ್ಕೊಳ್ಳಿ. ಆಯಿತಾ? ಸ್ಕೂಲಲ್ಲಿ ಏನೋ ನೋಟ್ಸ್ ಕಂಪ್ಲೀಷನ್ ಇದೆ, ಇಲ್ಲ ಹೋಮ್ ವರ್ಕ್ ಕೊಟ್ಟಿದ್ದಾರೆ, ನಾಳೆ ಟೆಸ್ಟ್ ಇದೆ, ಅದಕ್ಕೆ ನೀವು ಓದ್ಕೋಬೇಕು. ಆಲ್ ಆಫ್ ದೋಸ್ ಥಿಂಗ್ಸ್ ಕಮ್ ಅಂಡರ್ ಹೋಮ್ ವರ್ಕ್. ಆನ್ಲೈನ್ ಕ್ಲಾಸ್, ಆಯಿತಾ? ಸೊ ಇವಾಗ ನೀವು ಪ್ರಥಮ ಕೋರ್ಸ್ ತೊಗೊಂಡಿದ್ರೆ ಪ್ರಥಮ ಕೋರ್ಸಲ್ಲಿ ಕ್ಲಾಸಸ್ನ ಕೇಳಬೇಕು. ಇಲ್ಲಾಂದರೆ ಯೂಟ್ಯೂಬಲ್ಲೇ ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಆಯಿತಾ? ಸೊ ನಮ್ಮ ಒಂದು ಕ್ಲಾಸಸ್ನ ನೀವು ಕೇಳ್ತಾ ಇರ್ತೀರ. ಸೊ ಹಾಗಾಗಿ ಅದಕ್ಕೆ ಒಂದು 2 hours ಡೆಡಿಕೇಟ್ ಮಾಡೋಣ. ಇವೆರಡೂ ಬಿಟ್ಟು ಸೆಲ್ಫ್ ಸ್ಟಡಿ ಅಂತ 1 hour ಮಾಡಲೇಬೇಕು. ನಿಮ್ಮ ವೀಕ್ ಏರಿಯಾಸ್ ಯಾವುದಿದೆ ಅದನ್ನು ನಿಮಗೆ ಗೊತ್ತಿರುತ್ತೆ. ಆ ಲೆಕ್ಕಾಚಾರದ ಮೇಲೆ 1 hour ಈ ಸಬ್ಜೆಕ್ಟ್ ನಾನು ಓದ್ತೀನಿ, ಮ್ಯಾಥ್ ನಂಗೆ ತುಂಬ ಕಷ್ಟ, ಸೋಷಿಯಲ್ ಸೈನ್ಸ್ ಕಷ್ಟ, ಕನ್ನಡ ಕಷ್ಟ, ಅದ್ರ ಮೇಲೆ 1 hour ನೀವು ಸೆಲ್ಫ್ ಸ್ಟಡಿ ಮಾಡ್ತಾ ಹೋಗಬೇಕು. ಸೊ ಇದನ್ನು ನಾನು 2:1 ರೂಲ್ ಅಂತಲೇ ಹೇಳ್ತೀನಿ. ಆಯಿತಾ? ಸೊ 2 hours ಹೋಮ್ ವರ್ಕ್, 2 hours ಆನ್ಲೈನ್ ಕ್ಲಾಸ್ ಆ್ಯಂಡ್ 1 hour ಸೆಲ್ಫ್ ಸ್ಟಡಿ. ಇಷ್ಟೊತ್ತು ಓದಬೇಕಾ, 5 hour ಓದಬೇಕಾ ನಾನು ಮತ್ತೆ ಸ್ಕೂಲಿಂದ ಬಂದು ಅಂತ ಕೇಳಿದ್ರೆ ನೀವು, ಇಟ್ ಈಸ್ ಅ ಡೆಫಿನೆಟ್ಲಿ ಎಸ್, ಓದಬೇಕು. ಆಯಿತಾ? ನೀವೇನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿಲ್ಲ, 10th ಸ್ಟ್ಯಾಂಡರ್ಡಲ್ಲಿದ್ದೀರಾ. ಆ್ಯಂಡ್ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. 5 hour ನೀವು ಓದಲೇಬೇಕು ಇವತ್ತಿಂದಾನೆ. ಎಕ್ಸಾಮ್ ಟೈಮಿಗೆ ನೋಡ್ಕೋತೀನಿ, ಟೆಸ್ಟ್ ಟೈಮಿಗೆ ನೋಡ್ಕೋತೀನಿ ಅಂದರೆ ಆಗೋದಿಲ್ಲ. ರೈಟ್? ಎಸ್. ಸೊ 2:1 ರೂಲ್ನ ನೀವು ಫಾಲೋ ಮಾಡಲೇಬೇಕು ಸ್ಕೂಲಿಂದ ಬಂದ ನಂತರ. ಇದೊಂದು ರೂಢಿ ಆಗಿಬಿಡಬೇಕು. ಓಕೆನಾ? ಸೊ ಸ್ಟಡಿ ಸ್ಮಾರ್ಟ್, ನಾಟ್ ಲಾಂಗ್. ವೆರಿ 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 ಇಂಪಾರ್ಟೆಂಟ್. 10 hour ನಾನು ಕೂತ್ಕೊಂಡು ಓದ್ತೀನಿ ಅಂತಂದರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ನೀನು 1 hour ಕೂತ್ಕೊಂಡು ಕರೆಕ್ಟಾಗಿ ಫೋಕಸ್ಡಾಗಿ ಓದಿದ್ರೆ ದಟ್ ಈಸ್ ಮೋರ್ ದೆನ್ ಇನಫ್. ಆಯಿತಾ? ಸೊ ಡೋಂಟ್ ಡೂ ದಿಸ್. ಸ್ಟಡಿ ಫಾರ್ 4-5 ಡಿಸ್ಟ್ರಾಕ್ಟೆಡ್ ಅವರ್ಸ್ ವಿತ್ ನೋ ಫೋಕಸ್ ಆರ್ ಸ್ಟ್ರಕ್ಚರ್. ಇನ್ಸ್ಟೆಡ್ ನೀವೇನು ಮಾಡಬೇಕು? ಸ್ಟಡಿ ಫಾರ್ 25 minutes ವಿತ್ ಕಂಪ್ಲೀಟ್ ಫೋಕಸ್, ದೆನ್ ಟೇಕ್ ಅ ಶಾರ್ಟ್ ಬ್ರೇಕ್. ಪೊಮೊಡೋರೋ ಟೆಕ್ನಿಕ್ ಅಂತ ಹೇಳ್ತೀವಿ ಮಕ್ಕಳೇ. ಸೊ ಬೇಸಿಕಲಿ 20 ನಿಮಿಷ ಓದೋದು, 5 ನಿಮಿಷ ಬ್ರೇಕ್ ತೊಗೊಳ್ಳೋದು, 20 ನಿಮಿಷ ಓದೋದು, 5 ನಿಮಿಷ ಬ್ರೇಕ್ ತೊಗೊಳ್ಳೋದು, ಇಲ್ಲಾಂದರೆ 30 ನಿಮಿಷ ಓದೋದು, 10 ನಿಮಿಷ ಬ್ರೇಕ್ ತೊಗೊಳ್ಳೋದು. ಸೊ ಆ ಥರ ಸ್ಮಾಲ್ ಇಂಟರ್ವೆಲ್ಸಲ್ಲಿ ಓದಿ 5-10 ನಿಮಿಷ ಬ್ರೇಕ್ ತೊಗೊಳ್ಳಿ. ಲಾಂಗ್ ಅವರ್ಸ್ ಕೂತ್ಕೊಂಡು ಓದೋದಕ್ಕೆ ಹೋಗಬೇಡಿ. ಆಯಿತಾ? ಆ್ಯಂಡ್ ಇನ್ನೊಂದು ನಾನೇನು ಹೇಳೋದಪ್ಪ ಅಂತಂದರೆ, ಡೈಲಿ ಟೈಮ್ ಟೇಬಲ್ನ ಮಾಡ್ಕೊಳ್ಳಿ, ಟಾರ್ಗೆಟ್ಸ್ಗಳನ್ನ ಇಟ್ಕೊಳ್ಳಿ. ನಾನು ಇವತ್ತು ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತೀನಿ, ಮಾಡಬೇಕು. ಆಯಿತಾ? ಲಾಂಗ್ ರನ್ನಲ್ಲಿ ನೀವು ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡು, ಸರಿ ಇನ್ನೊಂದು 5 ತಿಂಗಳಲ್ಲಿ ನಾನು ಇದು ಮಾಡ್ತೀನಿ ಅಂತ 5 ತಿಂಗಳು ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ಟು ನೀವು ಇನ್ನೂ ಟೈಮ್ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಡೋಂಟ್ ಡೂ ದ್ಯಾಟ್. ಇವತ್ತು ನಾನು ಏನು ಮಾಡಬೇಕು ಅದೊಂದು ಸ್ಮಾಲ್ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಳ್ಳಿ, ಸ್ಮಾಲ್ ಟೈಮ್ ಟೇಬಲ್ನ ಮಾಡ್ಕೊಳ್ಳಿ. ನಾಳೆ ನಾನು ಏನು ಮಾಡಬೇಕು, ನಾಳಿದ್ದು ನಾನು ಏನು ಮಾಡಬೇಕು, ಜಸ್ಟ್ 5 to 10 minutes ಯು ಸ್ಪೆಂಡ್ ಆನ್ ರೈಟಿಂಗ್ ವಾಟ್ ಯು ಶುಡ್ ಡೂ ಟುಮಾರೋ. ಆಯಿತಾ? ಸೊ ನಾಳೆ ನಾನು ಏನು ಮಾಡಬೇಕು, ಟು ಡೂ ಲಿಸ್ಟ್ ಅಂತ ಹಾಕ್ಕೊಳ್ಳಿ. ನಾಳೆ ನಾನು ಇದನ್ನು ಮಾಡಬೇಕು, ನಾನು ಸ್ಕೂಲಿಗೆ ಹೋಗಬೇಕು, ನಾನು
ಇಷ್ಟೊತ್ತು ತಿಂಡಿ ತಿಂತೀನಿ, ಇಷ್ಟೊತ್ತು ಆಟ ಆಡ್ತೀನಿ, ಇಷ್ಟೊತ್ತಿಗೆ ವಾಪಸ್ ಮನೆಗೆ ಬರ್ತೀನಿ, ಇಷ್ಟೊತ್ತು ಓದ್ಕೋತೀನಿ, ಇದನ್ನೇ ಓದ್ಕೋತೀನಿ. ಸೊ ಆ ಥರ ಒಂದು 10 ನಿಮಿಷ ನೀವು ಸ್ಪೆಂಡ್ ಮಾಡಿದರೆ ಆನ್ ಅ ಡೈಲಿ ಬೇಸಿಸ್ ಬರಿತಾ ಹೋದರೆ, ಟೈಮ್ ಟೇಬಲ್ನ ಚೇಂಜ್ ಮಾಡ್ತಾ ಹೋದರೆ ನಿಮಗೆ ಅದು ಉತ್ತಮ. ಆಯಿತಾ? ಸೊ ನಾವೇ ಸುಮಾರು ವೀಡಿಯೋಸ್ಗಳನ್ನ ಕೊಟ್ಟಿದ್ದೀವಿ, ಈ ಥರ ಮಾಡಿ ಟೈಮ್ ಟೇಬಲ್ ಈ ಥರ ಇರಬೇಕು ಅಂತ. ನೀವು ಅದನ್ನು ಫಾಲೋ ಮಾಡಿದರೆ ವೆಲ್ ಆ್ಯಂಡ್ ಗುಡ್, ತುಂಬ ಒಳ್ಳೆಯದು. ಫಾಲೋ ಮಾಡೋಕ್ಕೆ ಇಲ್ಲ ನೀವು ಸ್ಕಿಪ್ ಮಾಡ್ತಾ ಇದ್ದೀರಾ ಅಂತಂದರೆ ಡೈಲಿ ಟೈಮ್ ಟೇಬಲ್ ನೀವೇ ನಿಮಗೆ ಹಾಕ್ಕೊಳ್ಳಿ. ಬಿಕಾಸ್ ನಿಮ್ಮ ರೋಟೀನ್ ನಿಮಗೆ ಗೊತ್ತು, ನಿಮ್ಗೇನು ಕಷ್ಟ, ನಿಮ್ಗೇನು ಈಸಿ ಅನ್ನೋದು ನಿಮಗೆ ಗೊತ್ತು. ಆಯಿತಾ? ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗಿ. ಓಕೆ, ಸೊ ಹ್ಯಾಬಿಟ್ಸ್ ಆಫ್ ಸ್ಟೂಡೆಂಟ್ಸ್ ಹೂ ಮ್ಯಾನೇಜ್ ಟೈಮ್ ವೆಲ್ ಏನೇನು ಮಾಡ್ತಾರೆ ಅವರು? ಪ್ಲ್ಯಾನ್ ದೇರ್ ಡೇ. ಅದೇ ನಾನು ಹೇಳಿದ್ದು, ಆವತ್ತಿನ ದಿನ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಯೂಶ್ವಲಿ ಟಾಪರ್ಸ್ ಈ ಥರನೇ ಇರ್ತಾರೆ. ಆಯಿತಾ? ಅದಕ್ಕೆ ಅವರು ಟಾಪರ್ಸ್ ಆಗೋದು. ಸುಮ್ಮನೆ ಯಾರು ಟಾಪರ್ ಆಗೋಕ್ಕಾಗೋದಿಲ್ಲ ಮಕ್ಕಳೇ. ಕಷ್ಟ ಶ್ರಮ ಅನ್ನೋದು ಪಡಲೇಬೇಕು, ಬಟ್ ಇನ್ ಅ ಸ್ಮಾರ್ಟರ್ ವೇ. ಆಯಿತಾ? ಸೊ ಫಿನಿಶ್ ಹೋಮ್ವರ್ಕ್ ಅರ್ಲಿ, ಬೇಗ ಹೋಮ್ವರ್ಕ್ನ ಮುಗಿಸೋ ಅಂಥದ್ದು. ಕೀಪ್ ಫೋನ್ ಅವೇ ವೈಲ್ ಸ್ಟಡಿಂಗ್, ಓದಬೇಕಾದ್ರೆ ಫೋನ್ನ ಪಕ್ಕಕ್ಕೆ ಇಡೋ ಅಂಥದ್ದು. ಆಯಿತಾ? ಸೊ ಆನ್ಲೈನ್ ಕ್ಲಾಸಸ್ ಅಂತ ನಾನು 2 hours ಕೊಟ್ಟಿದ್ದೀನಿ, ಆವಾಗ ಫೋನ್ ನೋಡಿ. ಬಟ್ ಸೆಲ್ಫ್ ಸ್ಟಡಿ ಟೈಮ್ ಮಾಡಬೇಕಾದ್ರೆ, ಸ್ಕೂಲಿನ ಒಂದು ಕೆಲಸ ಮಾಡಬೇಕಾದ್ರೆ ಫೋನಿನ ಅವಶ್ಯಕತೆ ಇಲ್ಲ. ಆ್ಯಂಡ್ ಆನ್ಲೈನ್ ಕ್ಲಾಸಸ್ ತೊಗೋಬೇಕಾದ್ರೂ ಬೇರೆ ವೀಡಿಯೋಸ್ಗಳನ್ನ ನೋಡೋ ಅಂಥದ್ದು, ನಮ್ಮ ವೀಡಿಯೋಸ್ಗಳನ್ನ ಸ್ಕಿಪ್ ಮಾಡಿ ಬೇರೆ ಏನೋ ರೀಲ್ಸ್ ನೋಡೋ ಅಂಥದ್ದು ಅವಶ್ಯಕತೆ ಇಲ್ಲ. ಆಯಿತಾ? ಡೋಂಟ್ ಡೂ ದ್ಯಾಟ್. ಫಾಲೋ ಅ ರೂಟೀನ್, ಒಂದು ಪ್ಯಾಟರ್ನ್ನ ಫಾಲೋ ಮಾಡಿ. ಇಷ್ಟೊತ್ತಿಗೆ ಎದ್ದೇಳ್ತೀನಿ, ಇಷ್ಟೊತ್ತಿಗೆ ತಿಂತೀನಿ, ಇಷ್ಟೊತ್ತಿಗೆ ಮಲಗ್ತೀನಿ, ಇಷ್ಟೊತ್ತಲ್ಲೇ ನಾನು ಹೋಮ್ವರ್ಕ್ನ ಮುಗಿಸ್ಬಿಡಬೇಕು. ಸೊ ಆ ಥರ ಒಂದು ರೊಟೀನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ, ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಆಯಿತಾ? ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರಿ, ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಮಾಡ್ತಾ ಇದ್ದೀನ, ನಾಳೆನೂ ಮಾಡಬೇಕು, ನಾಳಿದ್ದು ಮಾಡಬೇಕು, 30 days ಡೌನಲ್ಲಿ ಮಾಡಬೇಕು, ಆ್ಯಂಡ್ 6 months ಡೌನಲ್ಲಿ ಮಾಡಬೇಕು. ಅಷ್ಟು ಕನ್ಸಿಸ್ಟೆಂಟಾಗಿ ಇರಬೇಕು. ಈ ಥರ ಮಾಡಿದರೆ ಡೆಫಿನೆಟ್ಲಿ ಟಾಪರ್ಸ್ ನೀವೇ. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ದಿಸ್ ಈಸ್ ದ ವೇ ಹೌ ಯು ಆರ್ ಗೋನ್ ಟು ಮ್ಯಾನೇಜ್ ಟೈಮ್. ಸೊ ಈ ರೀತಿ ಇಷ್ಟು ವಿಡಿಯೋದಲ್ಲಿ ನಾನು ಏನು ಸ್ಪೆಸಿಫಿಕ್ ಆಗಿ ಹೇಳೋದಪ್ಪ ಅಂತಂದರೆ 2:1 ರೂಲ್ ಏನಿದೆ. 2 hours ನಿಮ್ಮ ಹೋಮ್ವರ್ಕ್ ಆಗಿರ್ಬೋದು, 2 hours ಆನ್ಲೈನ್ ಕ್ಲಾಸಸ್ಸು ಆ್ಯಂಡ್ 1 hour ಸೆಲ್ಫ್ ಸ್ಟಡಿ. ಆಯಿತಾ? ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದ್ರ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಇದನ್ನು ಒಂದು ರೋಟೀನಾಗಿ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಟೈಮ್ ಅನ್ನೋದು ನೀವು ಮ್ಯಾನೇಜ್ ಮಾಡ್ತೀರಾ. ಓಕೆ, ಆ್ಯಂಡ್ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ದೆನ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.